ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೊಂದು ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವೆಬ್ಸೈಟ್ನ ಮೂಲಕ ನೀವು ನಿಮ್ಮ ಒಂದು ನಾರ್ಮಲ್ ಫೋಟೋ ಇಟ್ಕೊಂಡು ಅಥವಾ ಕ್ಯಾರೆಕ್ಟರ್ನ ಇಟ್ಕೊಂಡು ನೀವು ಒಂದು ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ಕೋಬೋದು. ಅದು ಕೂಡ ಫ್ರೀಯಾಗಿ, ಯಾವುದೇ ರೀತಿಯ ಕಾಸ್ಟ್ ಬೇಕಾಗಿಲ್ಲ. ಅದಕ್ಕೆ ನೀವು ಸಿಂಪಲಾಗಿ ಈಸಿಯಾಗಿ ಕೂಡ ಮಾಡ್ಕೋಬೋದು. ಸೊ ಇದು ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಡೆ ತನಕ ನೋಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ಲಿ ನೀವು ಒಂದು ಕ್ರೋಮ್ನ ಓಪನ್ ಮಾಡೋಕ್ಕಾಗುತ್ತೆ ಅಥವಾ ನೀವು ಹತ್ರ ಇರೋ ಯಾವುದೋ ಒಂದು ಬ್ರೌಸರ್ ಓಪನ್ ಮಾಡೋಕ್ಕಾಗುತ್ತೆ. ಸೊ ನಾನೀಗ ಕ್ರೋಮೇ ಯೂಸ್ ಮಾಡ್ತೀನಿ. ಸೊ ಗೈಸ್, ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ಸರ್ಚ್ ಹೋಗ್ಬಿಟ್ಟು ನೀವೇನಂತ ಸರ್ಚ್ ಮಾಡೋಕ್ಕಂತಂದರೆ ಸ್ಕೆಚ್ ನೋಡ್ಬೋದು. ಇಲ್ಲಿ sketch.metamed.com ಅಂತ ಇದೆ. ಅದನ್ನ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅಥವಾ ಸರ್ಚ್ ಮಾಡೋಕ್ಕಾಗುತ್ತೆ. ನಾನು ಆಲ್ರೆಡಿ ಸರ್ಚ್ ಮಾಡೋದ್ರಿಂದ ಬರ್ತಾ ಇದೆ ಇದು. ಓಕೆನಾ. ಸೊ ಈಗ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊತೀನಿ. ನೆಕ್ಸ್ಟ್ ರೈಟ್ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಗೈಸ್ ನೋಡ್ಬೋದು, ನಿಮಗೆ ಈ ಥರದ್ದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಯಾವುದೇ ರೀತಿಯ ಪರ್ಮಿಷನ್ ಬೇಕಾಗಿಲ್ಲ. ಇಲ್ಲಿ ಜಸ್ಟ್ ನೀವು ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ನ ಗ್ಯಾಲರಿ ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಒಂದು ಕ್ಯಾರೆಕ್ಟರ್ನ ಇನ್ಸರ್ಟ್ ಮಾಡೋಕ್ಕಾಗುತ್ತೆ ಇಲ್ಲಿ. ಸೊ ನಾನು ಈ ಕ್ಯಾರೆಕ್ಟರ್ನ ತೊಗೊಂಡಿದ್ದೀನಿ, ಡನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನೋಡ್ಬೋದು ಈ ಥರ ಬಂತು ನಿಮಗೆ. ಸೊ ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್ ನಿಮಗೆ ನೆಕ್ಸ್ಟ್ ಈ ಥರ ಒಂದು ಬಾಕ್ಸ್ ಬರುತ್ತೆ. ಒಂದು ಬಾಕ್ಸ್ನ ನೀವು ಕ್ಯಾರೆಕ್ಟ್ರಲ್ಲಿ ಕೂರಿಸ್ಬೇಕಾಗುತ್ತೆ. ಅಂದರೆ ನಿಮ್ಮ ಕ್ಯಾರೆಕ್ಟರ್ ಎಷ್ಟಿದೆ ಆ ಬಾಕ್ಸ್ನ ಸೈಜ್ನ ಅಷ್ಟು ಮಾಡ್ಕೋಬೇಕಾಗುತ್ತೆ. ನೋಡೋದು ನೀವು ಇಲ್ಲಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಮೂವ್ಮೆಂಟ್ ಮಾಡ್ಕೋಬೋದು ಬೇಕಾದರೆ ಈ ಥರ. ಸೊ ಇದು ಕರೆಕ್ಟಾಗಿದೆ. ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಗೈಸ್ ನೋಡ್ಬೋದು ನಿಮಗೆ ಇದು ನಿಮ್ಮ ಒಂದು ಕ್ಯಾರೆಕ್ಟ್ರು, ಅಂದರೆ ನಿಮಗೆ ಹೆಲ್ಪ್ ಮಾಡಿ ತೋರಿಸ್ತಾ ಇದ್ದಾರೆ ಮಾಸ್ಕ್ ಹಾಕಿ ಯಾವ ಥರ ಇದೆ ಅಂತ. ಇಲ್ಲಿ ಮತ್ತೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ ಕರೆಕ್ಟಾಗಿತ್ತು ಅಂದರೆ. ನೆಕ್ಸ್ಟು ನೀವು ಇಲ್ಲಿ ಡ್ರ್ಯಾಗ್ ಮಾಡೋಕ್ಕಾಗುತ್ತೆ, ಮೂವ್ಮೆಂಟ್ನ ಕೊಡಬೇಕಾಗುತ್ತೆ ನಿಮಗೆ. ಇಲ್ಲಿ ಪ್ಲಸ್ ಏನೋ ಒಂದು ಕೊಟ್ಟಿದ್ದೀನಿ. ಈಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ಬೋದು ಬಿಕಾಸ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು ಇಲ್ಲಿ ನೀವು ಆ್ಯನಿಮೇಷನ್ ಯಾವ ಥರ ಕೊಟ್ಟಿರ್ತಾರೋ ಅದು ಇಲ್ಲಿ ಬರುತ್ತೆ. ಇಲ್ಲಿ ಮೂವ್ಮೆಂಟ್ ಆಗ್ತದೆ ನೋಡ್ಬೋದು. ನಿಮಗೆ ಇಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ತೀನಿ. ನೋಡ್ಬೋದು ಈಗ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಅದೇ ಥರ ಬಂದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಇಲ್ಲಿ ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಜಸ್ಟ್ ನಿಮಗೆ 3 ಡಾಟ್ ಕಾಣಿಸ್ತಾ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಡೌನ್ಲೋಡ್ ಆಗುತ್ತೆ. ನೋಡ್ಬೋದು ಆಲ್ರೆಡಿ ನಾನು ಒಂದ್ಸರಿ ಡೌನ್ಲೋಡ್ ಮಾಡಿದ್ದೆ. ಸೊ ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು. ಸೊ ಗೈಸ್ ನೋಡ್ಬೋದು ನೀವು ಇದಿಷ್ಟೇ ಅಲ್ಲ, ಇನ್ನೂ ನೀವು ಹಲವಾರು ಥರ ಆ್ಯನಿಮೇಷನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಬೇಕಾಗಿರೋ ಥರ ನೋಡ್ಬೋದು ಕ್ರಿಯೇಟ್ ಆಗ್ತಾ ಇದೆ. 2 ಮಿನಿಟ್ಸ್ ಟೈಮ್ ಕೊಡಲೇಬೇಕಾಗುತ್ತೆ. ನೋಡ್ಬೋದು ಈ ಥರ ಆಗುತ್ತೆ. ಬೇಕಾದ್ರೆ ನೋಡಿ ಇದು ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಅದು ಡೌನ್ಲೋಡ್ ಆಗುತ್ತೆ. ಸೊ ಈ ಥರ ನೀವು ಸಿಂಪಲಾಗಿ ಒಂದು ಫೋಟೋಯಿಂದ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದೇ ಥರ ಹೆಚ್ಚಿನ ವೀಡಿಯೋಸ್ ಬಗ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಕೊಡೋದು, ವಿಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ.